ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಬೆಳಿಗ್ಗೆ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಅಂತ ನೋಡ್ತಾ ಇದ್ದೀರಾ. ತಾಯಿ ಮನೆಯಲ್ಲಿ ರಜೆಗಂತ ಹೇಳಿ ಹೋದಾಗ ನಾವು ಇಲ್ಲಿ ಬೆಳಿಗ್ಗೆ ಪಕ್ಕದ ಮನೆಯವರ ಜೊತೆ ಸೇರಿ ವಾಕಿಂಗ್ ಅಂತ ಹೇಳಿ ಹೋಗ್ತಾ ಇದ್ದೇನೆ. ವಾಕಿಂಗ್ ಅಂತೇಳಿ ನಾವು ಹೊರಟದ್ದು ಗದ್ದೆ ಸೈಡ್ಗೆ. ಸೊ ಇಲ್ಲಿಯ ಒಂದು ದೃಶ್ಯ ನೋಡಲಿಕ್ಕೆ ಎರಡೆರಡು ಕಣ್ಣಂತೂ ಸಾಲೋದಿಲ್ಲ. ಅದು ಬೆಳಿಗ್ಗೆ ಆ ಹಕ್ಕಿಗಳ ಚಿಲಿಪಿಲಿ, ಅದೇ ಥರ ಎಲ್ಲ ಹುಲ್ಲಿನ ಮೇಲೆ ಎಲ್ಲ ಮಂಜು ಬಿದ್ದು ಎಲ್ಲ ಈ ಥರ ಇರಬೇಕಾದ್ರೆ ಹೋಗೋ ಒಂದು ಖುಷಿಯೇ ಬೇರೆ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಾ ಇದ್ದೇವೆ ಈಗ ಬೆಳಿಗ್ಗೆ. ಸೊ ಅಲ್ಲಿ ಬರಬೇಕಾದ್ರೆ ಈ ಒಂದು ಮರ ನೋಡಲಿಕ್ಕೆ ಸಿಕ್ಕಿತು. ಈ ಮರದ ಹೆಸರು ಏನಂತ ಹೇಳಿ ಗೊತ್ತಿಲ್ಲ. ಇದರಲ್ಲಿ ಮಾತ್ರ ಅರಳಿದಂಥ ಹೂ ಇದೆಯಲ್ಲ, ತುಂಬ ಚೆಂದ ಇದೆ ನೋಡಿ, ತುಂಬ ಸುಂದರವಾಗಿದೆ ನೋಡಲಿಕ್ಕೆ. ಅದೊಂಥರ ಗುಲಾಬಿ ಥರನೇ ಇತ್ತು. ಯಾರಿಗಾದರೂ ಗೊತ್ತಿದ್ದರೆ ಆ ಹೂವಿನ ಹೆಸರು ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವಿಲ್ಲಿ ಈ ಹೂ ಹೆಕ್ತಾ ಇದ್ದೇವೆ. ನಾವು ಸಣ್ಣದಿರಬೇಕಾದ್ರೆ ಇದು ಒಂದು ಹೂ ಕೂಡ ನಮಗೆ ಸಿಗ್ತಾ ಇರಲಿಲ್ಲ. ಅಂದರೆ ಅಷ್ಟು ಕಾಂಪಿಟೇಷನು, ಎಲ್ಲರೂ ಹೋಗಿ ಬೇಗ ಹೆಕ್ಕಿ ತರ್ತಾಯಿದ್ರು. ಇದರದ್ದು ಕೂಡ ಹಾಗೆ ಸ್ಮೆಲ್ ಅಂತ ಹೇಳೋದೇ ಬೇಡ, ತುಂಬ ಖುಷಿಯಾಗುತ್ತೆ ಈ ಸ್ಮೆಲ್. ಈ ಹೂವಿಗೆ ಕೂಡ ಏನು ಹೇಳ್ತೀರಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ. ನನ್ನ ಫ್ರೆಂಡ್ ಇನ್ನೂ ಸಹ ಹೆಕ್ತಾ ಇದ್ದಾರೆ. ಅದು ಬೆಳಿಗ್ಗೆ ಎಲ್ಲ ಫ್ರೆಶ್ ಬಿದ್ದಿರ್ತದಲ್ಲ, ಸೊ ಅದು ನೋಡುವಾಗನೇ ತುಂಬ ಖುಷಿ ಆಗ್ತಿದೆ. ನೆಕ್ಸ್ಟ್ ನಾವಿಲ್ಲಿ ಬಂದದ್ದು ಮಾವಿನ ಮಕ್ಕಳು ಕೂಡ ಬಂದಿದ್ದಾರೆ ಇಲ್ಲಿ ನೋಡಿ ಅಂತ ಹೇಳಿ ಬಂದಿದ್ದೇವೆ. ಪೂರ್ ಒದನ್ಯ ಪೆರಕೂರು ತೊಟ್ಟಗಿಡೋರು ಪೂರ್ ಮಾಂಗೆ ಒದನ್ಯ ಪೆರ ಬಿಡ್ಲಾ ನಿಲ್ಲ ಕಿಡೋ ಪೆರ ಕಟ್ಲಾ ಬಾಬು ಪೆರ ಒದುಡೆ ಆ ತೊಟ್ಟ ಕಟ್ ಕೀಳಿಡಂದ ನನ್ನ ಮಕ್ಕಳಿಗೆಲ್ಲ ತುಂಬ ಖುಷಿ. ಅಂದರೆ ಈ ಥರ ಅವ್ರು ಯಾವತ್ತೂ ಮಾವಿನಕಾಯಿ ಹೆಕ್ಕಲಿಕ್ಕೆಲ್ಲ ಇಷ್ಟವರೆಗೆ ಹೋಗೇ ಇಲ್ಲ. ಇದು ಫಸ್ಟ್ ಟೈಮು. ನನ್ನ ಸಣ್ಣದಕ್ಕಂತ ಹೇಳೋದೇ ಬೇಡ, ತುಂಬ ಖುಷಿ. ಬೆನ್ನಿಗೆ ಹಾಕಿ ಓಡ್ತಾ ಇದೆ. ನಾನೇ ಫಸ್ಟ್ ಇವತ್ತು ಇಟ್ಕೊಂಡು ಹೋಗೋದು ಮನೆಗೆ ಅಂತ ಹೇಳಿ ತುಂಬ ಖುಷಿ. ಈ ಕಡೆ ಎಲ್ಲ ಬಂದಿರಲಿಲ್ಲ, ಹಾಗಾಗಿ ತುಂಬ ಖುಷಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಇದು ನಮ್ಮ ಊರಿನ ದೇವಸ್ಥಾನ ಕಾಣ್ತಾ ಇದೆಯಲ್ಲ, ನಮ್ಮ ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನ. ಸೊ ಇಲ್ಲಿ ಒಂದು ಕೆರೆ ಕೂಡ ಇದೆ, ಅದು ಕೂಡ ನಿಮಗೆ ತೋರಿಸ್ತೇನೆ ಬನ್ನಿ. ಇದು ದೇವಸ್ಥಾನದ ಕೆರೆಯ ಪಕ್ಕದಲ್ಲಿ ಇನ್ನೊಂದು ಮರ ಇದೆ. ಇಲ್ಲಿ ಒಂದು ಕಾಯಿ ಆಗ್ತದೆ ನೋಡಿ. ಇದನ್ನು ಕೋಕೋ ಅಂತ ಹೇಳ್ತಾರೆ. ಇದರ ಬೀಜ ಒಣಗಿಸಿ ಹುಡಿ ಮಾಡಿದರೆ ನಮ್ಮ ಕೋಕೋ ಪೌಡರ್ ಆಗುತ್ತೆ. ಇದರ ಹಣ್ಣು ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಸಿಹಿ ಒಂದು ಸ್ವಲ್ಪ ಹುಳಿ ಲೈಟಲ್ಲಿ ಇರ್ತದೆ, ತುಂಬ ಚೆನ್ನಾಗಿರ್ತದೆ. ಇದು ಬೆಳಿಬೇಕು, ಒಳ್ಳೆ ಬೆಳೆದ ನಂತರ ಇದು ಹಣ್ಣು ಈ ಥರ ಬರುತ್ತೆ ನೋಡಿ. ಇದು ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ, ಇದರ ಒಳಗೆ ಹೇಗೆ ಇರ್ತದೆ ಅಂತ ಹೇಳಿ. ಕೆಲವರಿಗೆ ಗೊತ್ತಿರ್ತದೆ ನೋಡಿ, ಇವರೊಂದು ಓಪನ್ ಮಾಡಿದರು, ಈ ಥರ ಇರ್ತದೆ. ಇದರ ಹಣ್ಣು ಈಗ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಒಣಗಿಸಿದರೆ ಅದರ ಒಳಗಿನ ಬೀಜ ಒಣಗಿಸಿದ ನಂತರ ಕೋಕೋ ಪೌಡರ್ ನಮಗೆ ರೆಡಿ ಮಾಡ್ಬೋದು. ಹಾಗೆ ಬರಬೇಕಾದ್ರೆ ಇಲ್ಲಿ ಒಂದು ಸಣ್ಣ ಮನೆ ಇತ್ತು. ನನಗೆ ತುಂಬ ಇಷ್ಟ ಆದದಂದರೆ ಈ ಮನೆಯ ಒಂದು ಬಾವಿ.
ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಅಲ್ಲಿ ಹೋಗಿ ಕೂಡ ಒಂಚೂರು ವೀಡಿಯೋ ಮಾಡ್ಕೊಂಡು ಬಂದೆ. ನನಗೆ ತುಂಬ ಇಷ್ಟ ಆಯಿತು. ಅಂದರೆ ತುಂಬ ನ್ಯಾಚುರಲಾಗಿ ಬಾವಿ ಮಾಡಿದರು. ಮರದ ಒಂಥರ ಶೇಪೆಲ್ಲ ಕೊಟ್ಟು, ಮರದ ಕೊಂಬೆ ಥರ ಎಲ್ಲ ಕೊಟ್ಟು ಮಾಡಿದರು. ತುಂಬ ಚೆನ್ನಾಗಿತ್ತು ಆ ಬಾವಿ. ನನಗೆ ತುಂಬ ಇಷ್ಟ ಆಯಿತು. ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ? ನಿಮಗೂ ಕೂಡ ಇಷ್ಟ ಆಗ್ಬೋದು ಬಾವಿ. ತುಂಬ ಇಷ್ಟ ಆಯಿತು ನನಗೆ ಈ ಬಾವಿ. ಗೆಪ್ಲಿ ಇನ್ನು ಮನೆಗೆ ಹೋಗ್ತಾ ಇದ್ದೇವೆ ನಾವು. ಮನೆಯಲ್ಲಿ ಹೋದ ಮೇಲೆ ಹೇಗೆ ಒಂದು ಸ್ವಲ್ಪ ಮಾವಿನ ಹಣ್ಣು ಸಿಕ್ಕಿದಲ್ಲ, ಇಲ್ಲಿ ಎಲ್ಲ ಮಾವಿನ ಸಾರು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾಳೆ. ನನ್ನ ಆದ್ಮಿ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಎಲ್ಲ ಒಗ್ಗರಣೆಗೆಲ್ಲ ರೆಡಿ ಇಟ್ಟಿದ್ದಾರೆ. ಸೊ ಕಾಡು ಮಾವಿನ ಹಣ್ಣಿನ ಸಾರಂತೂ ಹೇಳೋದೇ ಬೇಡ. ರೆಸಿಪಿ ನೋಡಿರ್ಬೋದು ನೀವು, ತುಂಬ ಚೆನ್ನಾಗಿ ಬರುತ್ತೆ ಈ ಮಾವಿನ ಸಾರು. ಆಮೇಲೆ ನಾವು ತಂದಂತಹ ಹೂವನ್ನೆಲ್ಲ ಒಂದು ಸ್ವಲ್ಪ ನಾನು ಕಟ್ತಾ ಇದ್ದೆ ಇಲ್ಲಿ. Amaya pataya maidi ninga paatni paadu paadu chanda ittu paadu Amaya pataya kuk Amaya pataya appatte idana iduli paade Amaya pataya kuk appatte Amaya pataya gu apache adu tu alele paniya ಓರೆ ಬನ್ನಡೆ ಬಾಬು, ಓರೆ ಬನ್ನಡೆ ಬಾಬು, ಓರೆ ಬನ್ನಡೆ, ಓರೆ ಬನ್ನಡೆ. ಸ್ವಲ್ಪ ಶಾಪಿಂಗು ಅದೇ ಥರ ಎಲ್ಲ ಆಗಿ ನಾನು ಮನೆಗೆ ಹೊರಡಬೇಕಾದ್ರೆ ಒಂದು ಜೋರು ಗಾಳಿ ಮಳೆ ಎಲ್ಲ ಬರ್ತಾಯಿತ್ತು. ಮಳೆಗೂ ಕೂಡ ಇಲ್ಲಿ ನನಗೆ ಬರಬೇಕಾದ್ರೆ ದಾರಿಯಲ್ಲಿ ಮಾವಿನ ಹಣ್ಣೆಲ್ಲ ಬೀಳ್ತಾಯಿತ್ತು. ನನ್ನ ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ ನೋಡಿ, ತುಂಬ ಮಾವಿನ ಹಣ್ಣು ಸಿಕ್ಕಿತ್ತು, ಸ್ವಲ್ಪ ಏನಲ್ಲ. ಸೊ ಅದನ್ನೆಲ್ಲ ತಂದು ಮನೆಗೆ ಇಟ್ಟಿದ್ದೆ ನಾನು. ತುಂಬ ಸಿಕ್ಕಿತ್ತು. ಆಮೇಲೆ ರಾತ್ರಿ ನನ್ನ ಮಗ ಇಲ್ಲಿ ಮೆಹಂದಿ ಹಾಕ್ತಾ ಇದ್ದಾನೆ ನೋಡಿ. ಅವನಿಗೆ ಡಿಸೈನ್ ಮಾಡಲಿಕ್ಕೆ ಬರಲ್ಲ. ಪೆನ್ನಲ್ಲಿ ಒಂದು ಸ್ವಲ್ಪ ಆರ್ಟ್ ಮಾಡಿ ಆಮೇಲೆ ಅದರ ಮೇಲೆಗೆ ಮೆಹಂದಿ ಇಡ್ತಾ ಇದ್ದಾನೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಎಲ್ಲ ನಾವು ಎಂಜಾಯ್ ಮಾಡಿದಂತ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.